ಓಕೆ, ಎಲ್ಲರೂ ಕೂಡ ಒಂದು ಗುಡ್ ನ್ಯೂಸು. ಯಾಕಂದರೆ ಭಾಳ ದಿನಗಳಿಂದ ವೇಟ್ ಮಾಡ್ತಿದ್ವಿ ಅಬೌಟ್ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ನೀಟ್ ಸ್ಟೂಡೆಂಟ್ಗೆ ಆಗಿರ್ತದೆ. ಸೊ KCT ಸ್ಟೂಡೆಂಟಿಗೆ ಹಾಗಿರಲ್ಲ. ಓಕೆ, ಅದರಲ್ಲೂ ಕೂಡ ನೀಟ್ ಸ್ಟೂಡೆಂಟ್ಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಬಹಳಷ್ಟು ಕೇಳ್ತಾ ಇದ್ರಿ. ಅಬೌಟ್ ಈ ಒಂದು ವಿಡಿಯೋದಲ್ಲಿ ಒಂದು ಪ್ರೊವಿಷನಲ್ ಫೀಸ್ ಸ್ಟ್ರಕ್ಚರ್ ಬಿಟ್ಟಿದ್ದಾರೆ. ಮೆಡಿಕಲ್ ಆ್ಯಂಡ್ ಡೆಂಟಲ್ ಈ ಒಂದು ಎರಡೂ ಕೂಡ ಕೋರ್ಸಸ್ಗಳಿಗೆ ಎಷ್ಟು ಫೀಸ್ ಇದೆ, ಹೋದ ವರ್ಷಕ್ಕಿಂತಲೂ ಏನಾದರೂ ವೇರಿಯೇಷನ್ ಆಗುತ್ತದ್ದು. ಒಂದು ಪ್ರೊವಿಷನಲ್ ಅಂತ ಬಿಟ್ಟಿದ್ದಾರೆ. ಒಂದು ಪ್ರೊವಿಷನಲ್ ಅಂತ ಬಿಟ್ಟಿದ್ರೆ ಆಲ್ಮೋಸ್ಟ್ ಇದೇ ಇರ್ತದೆ ಕೆ ಕಡೆಯಿಂದ ಬಿಟ್ಟಾಗ, ಅದು ನೆನಪಿರಲಿ. ಓಕೆ, 2025-26ನೇ ಸಾಲಿ MBBS ಮತ್ತು BDS ಮಾಡತಕ್ಕಂಥ ಸ್ಟೂಡೆಂಟ್ಗೆ ಎಷ್ಟೆಲ್ಲ ಫೀಸ್ ಇರುತ್ತೆ ಅಂತ ತಿಳ್ಕೊಂಡು ಹೋಗೋಣ. ನೋಡಿ, ಅವ್ರು ಬಿಟ್ಟಿರ್ತಕ್ಕಂಥ ಫೀಸ್ 3 ಪೇಜ್ ಇದೆ, ಅಷ್ಟೇ, ಬಹಳ ಇಲ್ಲ. 37ವರೆಗೂ ಅಂದರೆ 1 to 37 ಏನಿದೆ, ಅಂದರೆ 1 to 37 ಇಲ್ಲಿ ಕಾಣಿಸ್ತಿದೆ ನೋಡಿ. ಅಲ್ಲಿವರೆಗೂ ಕೂಡ ಡೆಂಟಲ್ ಕಾಲೇಜಸ್ ಇದಾವೆ. ಆದ ತಕ್ಷಣ 38ಲಿಂದ ಮೆಡಿಕಲ್ ತೋರಿಸ್ತಿದೆ. ಯಾವ ರೀತಿ ನೀವು ಫೀಸ್ ನೋಡ್ಕೋಬೇಕು. ಲೈಕ್ ಎಕ್ಸಾಂಪಲ್ಗೆ ನಿಮ್ಗೆ ಹೇಳ್ತೀನಿ. ಈಗ ಮೊದಲಿದಾಗಿ ಡೆಂಟಲ್ ಕೊಟ್ಟವ್ರೆ. ಓಕೆ, ಡೆಂಟಲ್ ಕೊಟ್ಟವ್ರೆ. ಲೈಕ್ ಒಂದೇದ್ದು ನಿಮಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಂದರೆ ವಿಕ್ಟೋರಿಯಾ ಕಾಲೇಜ್ ಇದಲ್ವಾ. ಸೊ ಅಲ್ಲಿ ಏನಾದರೂ ನಿಮಗೆ ಸೀಟ್ ಸಿಕ್ಕರೆ ಅದು ಪ್ಯೂರ್ ಗೌರ್ಮೆಂಟ್, ಅಂದರೆ ಪ್ಯೂರ್ ಗೌರ್ಮೆಂಟ್. ಇನ್ ಕೇಸ್ ನಿಮ್ಮಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಅಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಬಿಟ್ಟರೆ ಮತ್ತೆ ಯಾವ ಸೀಟ್ ಇರಲ್ಲ. ಸೊ ಹಂಗಾಗಿ ಗೌರ್ಮೆಂಟ್ ಸೀಟ್ ಓನ್ಲಿ ಇರ್ತದೆ. ಹಂಗಾಗಿ ಅಲ್ಲಿ ಏನಾದರೂ ಗೌರ್ಮೆಂಟ್ ಕಾಲೇಜಲ್ಲಿ ಸಿಕ್ಕರೆ ಡೆಂಟಲು 49,350. ಅದೇ ರೀತಿ ಈ ಲೈಕ್ ಎಕ್ಸಾಂಪಲ್ ಡಾಕ್ಟರ್ MR ಅಂಬೇಡ್ಕರ್ ಡೆಂಟಲ್ ಕಾಲೇಜ್ ಅಂತ ಇದೆ. ಇದು ಪ್ರೈವೇಟ್ ಅನ್ಎಡೆಡ್. ಯಾವ ಟೈಪ್ ಕೂಡ ಕೊಟ್ಟವ್ರೆ, ಈ ಪ್ರೈವೇಟ್ ಅನ್ಎಡೆಡ್ ಇದೆ. ಇದರಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಕ್ಕರೆ, ಅದರಲ್ಲಿ ಕೂಡ ಗೌರ್ಮೆಂಟ್ ಸೀಟ್ ಸಿಕ್ಕರೆ 95,308 ಇದೆ. ಇದೇ ಒಂದು ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ಸಿಕ್ಕರೆ ಅಂದರೆ ಪ್ರೈವೇಟ್ ಫೀಸ್ ಎಷ್ಟಿದೆ, 4,86,950 ಇದೆ. ಆ್ಯಂಡ್ ಅದರ್ಸಲ್ಲೂ ಕೂಡ ಸೇಮ್ ಅದಷ್ಟಿದೆ. NRI ಕೋಟಾದಲ್ಲೂ ಕೂಡ ಸೇಮ್ ಅಷ್ಟಿದೆ. ಸೊ ಈ ರೀತಿಯಾಗಿ ಫೀಸ್ ಎಷ್ಟೆಲ್ಲ ವೇರಿಯೇಷನ್ ಆಗ್ತಾ ಇದೆ, ಕಾಲೇಜ್ ಮೇಲೆ ಡಿಪೆಂಡ್ ಆಗ್ತಾ ಹೋಗಿದವಾಗ. ಅಂದರೆ ಗೌರ್ಮೆಂಟ್ ಫೀಸ್ ಅಂತ ಆಲ್ಮೋಸ್ಟ್ ಅಷ್ಟೇ ಇರ್ತದೆ. ಬಟ್ ಇದೇನಿದೆ ನೋಡಿ, ಅಂದರೆ ಈಗ ಪ್ರೈವೇಟ್ ಫೀಸು ಮತ್ತು ಅದರ್ಸು ಮತ್ತು NRI ಇದು ಸ್ವಲ್ಪ ವೇರಿಯೇಷನ್ ಆಗ್ತದೆ. ಒನ್ ಟೈಮಿಗೆ ಚೆಕ್ಔಟ್ ಮಾಡ್ಕೊರಿ ಇದನ್ನು. ಓಕೆ, ಆ್ಯಂಡ್ ಅದಾದ ತಕ್ಷಣ 37ಕ್ಕೆ ಹೋಗ್ತೀನಿ. ನಾನು ಡೈರೆಕ್ಟ್ 37 ಬಿಟ್ಟು 38ಕ್ಕೆ ಹೋಗ್ತೀನಿ. ಓಕೆ, 38ನೇದು ಏನಿದೆ ನಿಮಗೆ ಈಗ ತಾನು ಹೇಳ್ದಂಗೆ ನಿಮಗೆ. ಓಕೆ, ವೇಟ್. ಓಕೆ, 38ನೇದು ಬಂದುಬಿಟ್ಟು ಮೆಡಿಕಲ್ ಕಾಲೇಜ್ ಇದೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ, 38ನೇದು ಮೆಡಿಕಲ್ ಕಾಲೇಜ್ ಇದೆ. ಇದು ಪ್ಯೂರ್ ಆಗಿ 38ನೇದು ಕಾಲೇಜು ಬೆಂಗಳೂರು ಮೆಡಿಕಲ್ ಕಾಲೇಜು. ಓಕೆ, ಬೆಂಗಳೂರು BMC ಮೆಡಿಕಲ್ ಕಾಲೇಜ್ ಏನಿದೆ ಅದರಲ್ಲಿ ನಿಮ್ಗೆ ಗೌರ್ಮೆಂಟ್, ಅದಂತೂ ಪ್ಯೂರ್ ಗೌರ್ಮೆಂಟು. ಅಲ್ಲಿ ಏನಾದರೂ ನಿಮಗೆ ಸೀಟ್ ಸಿಕ್ಕರೆ 64,350 ಇದೆ. ಆ್ಯಂಡ್ ಅಲ್ಲಿ ಯಾವುದೇ ರೀತಿ ಪ್ರೈವೇಟ್ ಮತ್ತು ಅದರ್ಸ್ NRI ಯಾವುದೂ ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ ಇರೋಲ್ಲ. ಸೊ ಲೈಕ್ ಅದೇ ರೀತಿಯಾಗಿ ನೀವು ಪ್ರೈವೇಟ್ ಕಾಲೇಜಲ್ಲಿ ಬಂದರೆ ಮೆಡಿಕಲ್ದು ಡಾಕ್ಟರ್ BR ಅಂಬೇಡ್ಕರ್ ಇಲ್ಲಿ ಟೈಪ್ ಮಿಸ್ಟೇಕ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ BR ಅಂಬೇಡ್ಕರ್ ಆಗಬೇಕು, ಮಿಸ್ಟೇಕ್ ಆಗಿದೆ. ಸಾರಿ, ನಾನು ಕೂಡ ಹಂಗೆ ಓದಿದ್ದೆ ಅವಾಗಲೇ. ಓಕೆ, ಇಲ್ಲಿ ಕಾಣಿಸಿದೆ ನೋಡಿ, 38 ಮುಗಿತು. ಇಲ್ಲಿ BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಏನಾದರೂ ಸಿಕ್ಕ, ಇದು ಕೂಡ ಪ್ರೈವೇಟ್ ಅನ್ಎಡೆಡ್. ಈಗ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಫೀಸ್ ಅಷ್ಟೇ ಇರ್ತದೆ. ಸೊ ಹಂಗಾಗಿ 64,350 ಇದೆ. ಇನ್ ಕೇಸ್ ಇದು ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಅನ್ಎಡೆಡ್ ಇದೆ. ಇದರಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರೆ, ಅಂದರೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರೆ 1,53,000 ಇದೆ. ಇದರೊಳಗೆ ಏನಾದರೂ ಪ್ರೈವೇಟ್ ಸೀಟ್ ಸಿಕ್ಕರೆ 12 ಲಕ್ಷ. ಅದೇ ರೀತಿಯಾಗಿ ಅದರ್ಸ್ ಒಳಗೆ ಸಿಕ್ಕರೆ 35 ಲಕ್ಷ ಇದೆ. ಆ್ಯಂಡ್ NRI ಕೂಡ ಅಷ್ಟಿದೆ. ಅಂದರೆ ವೇರಿಯೇಷನ್ ಆಗ್ತಾ ಹೋಗ್ತದೆ ಕಾಲೇಜ್ ಮೇಲೆ. ಈಗ ಪ್ರೈವೇಟ್ ಮತ್ತು NRI ಏನಾಗ್ತದೆ ಅಂತಂದರೆ ವೇರಿಯೇಷನ್ ಆಗ್ತಾ ಹೋಗ್ತದೆ. ಬಟ್ ಗೌರ್ಮೆಂಟ್ ಫೀಸ್ ಮಾತ್ರ ಆಲ್ಮೋಸ್ಟ್ 15,300 ಇಲ್ಲಿ 1,53,000 ಎಷ್ಟಿದೆ ಅಷ್ಟೇ ಇರ್ತದೆ. ಸೊ ಕೆಲವೊಂದಿಷ್ಟು ಡೀಮ್ಡ್ ಯೂನಿವರ್ಸಿಟಿಲಿ ಬಂದಾಗ ಚೇಂಜ್ ಆಗ್ತಾ ಹೋಗುತ್ತೆ. ಲೈಕ್ ಡೀಮ್ಡ್ ಯೂನಿವರ್ಸಿಟಿ ತೊಗೊಂಡ್ರೆ ಅಷ್ಟೇ ಇರ್ತದೆ ಫೀಸ್. ಇಲ್ಲಿ ಕಾಣಿಸ್ತೀವಿ ನೋಡಿ, ಇದು ಯಾವುದೇ ರೀತಿ ಪ್ರೈವೇಟು ಅದು ಇದು ಅಂತ ಏನಿಲ್ಲ. ಡೀಮ್ಡ್ ಯೂನಿವರ್ಸಿಟಿಲಿ ಅವ್ರು ಎಷ್ಟು ಇರ್ತದೋ ಅಷ್ಟು ಫೀಸ್ ಕಟ್ಟಬೇಕು. ಸೊ ಮತ್ತು ಇಲ್ಲಿ ಯಾಕಿದೆ ಬರ್ದಾರೆ ಚೇಂಜ್ ಇದೆಯಲ್ಲ, ಮತ್ತು ಇದು ಪ್ರೈವೇಟ್ ಮತ್ತು ಡೀಮ್ಡ್ ಯೂನಿವರ್ಸಿಟಿ ಅಂತ ಅಂಬೋದು, ಇದು ಅವ್ರ ಮೇಲೆ ಡಿಪೆಂಡ್ ಆಗುವಂಥದ್ದು. ಸೊ ಹಂಗಾಗಿ ಅವ್ರು ಎಷ್ಟಿರ್ತಾರೆ ಫೀಸ್ ಇದು ನೋಡ್ಕೋರಿ. ಇದು ನಿಮ್ಮ ಒಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ. ಅಂದರೆ ಯಾವ ನಮ್ಮ ಎಷ್ಟು ಫೀಸ್ ರೆಡಿ ಇಟ್ಕೋಬೇಕಾಗುತ್ತೆ ಮುಂದೆ ಅಂತದ್ದು ಒಂದು ಕ್ಲಾರಿಫಿಕೇಷನ್ ಸಿಗ್ತದೆ. ಈ ಒಂದು PDF ಈ K ವೆಬ್ಸೈಟಲ್ಲೇ ಸಿಗ್ತದೆ. ಬೇಕಾದರೆ ನಾನು K ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕಂತಂದರೆ ಲೈಕ್ ತೋರಿಸ್ತೀನಿ ನಿಮಗೆ. ಓಕೆ, K ಪೇಜಲ್ಲಿ ಹೋಗಿದ ತಕ್ಷಣ ಫಸ್ಟಿಗೆ ಓಕೆ ಇತ್ತೀಚಿನ ಪ್ರಕಟಣೆಯಲ್ಲಿ ಹೋಯ್ತಂತಂದರೆ ನಿಮಗೆ ಸಿಗ್ತದೆ. ಅಂದರೆ ವೈದ್ಯಕೀಯ ಮತ್ತು ದಂತ ಕಾಲೇಜು ಅವರು ತಾತ್ಕಾಲಿಕ ಶುಲ್ಕ ರಚನೆ ಅಂತದೆ. ಹೋಗ್ಬಿಟ್ಟು ಒನ್ ಟೈಮ್ ಚೆಕ್ ಮಾಡ್ಕೋರಿ. ಯಾಕಂತಂದರೆ ಇದು ಫೀಸ್ ಮ್ಯಾಟ್ರ್ ಆಗುತ್ತೆ. ಓಕೆ, ಎಲ್ಲರೂ ಕೂಡ ಮ್ಯಾಟ್ರ್ ಆಗುತ್ತೆ ಫೀಸು. ಹಂಗಾಗಿ ಈ ಒಂದು PDF ಆರಾಮ್ಸಿಗೆ ಡೌನ್ ಮಾಡಿಕೊಂಡು ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಫೀಸ್ ಯಾವ ರೀತಿಯಾಗಿ ಡಿಫ್ರೆನ್ಷಿಯೇಷನ್ ಮಾಡಿದಾರೆ ನಿಮಗೆ ಸಿಕ್ಕರೆ ನಾವು ಎಷ್ಟು ಮುಂದೆ ರೆಡಿ ಇಟ್ಕೋಬೇಕು ಎಲ್ಲನೂ ಕೂಡ ಒಂದು ಕ್ಲಿಯರ್ ಒಂದು ಐಡಿಯಾ ಸಿಗ್ತದೆ. ಸರಿ, ಹೋಗ್ಬಿಟ್ಟು ನೋಡ್ಕೋರಿ. ಏನಾದರೂ K ಕಡೆಯಿಂದ ಈ ರೀತಿ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.